ಹಾಯ್ ಫ್ರೆಂಡ್ಸ್, ಇವತ್ತು ರೋಸ್ ಪೆಟಲ್ನಿಂದ ಹಾರ ಹೇಗೆ ಕಟ್ಟೋದು ಅಂತ ನೋಡೋಣ ಬನ್ನಿ. ನೋಡಿ, ಸೂಪರಾದ ರೋಸ್ ಪೆಟಲ್ನಿಂದ ಈ ಥರ ದಿಂಡು ಥರ ನಾನು ಕಟ್ಟಿದ್ದೀನಿ. ಇವಾಗ ನಾನು ಆರೆಂಜ್ ಕಲರ್ ರೋಸ್ನ ತೊಗೊತಾ ಇದ್ದೀನಿ. ಒಂದು 10 ಹೂವನ್ನ ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೂವನ್ನ ತಗೊಳ್ಳಿ. ನಿಮ್ಮ ಕೂದಲು ಎಷ್ಟು ಉದ್ದ ಇದ್ದರೆ ಅಷ್ಟು ಹೂವನ್ನ ತೊಗೊಳ್ಬೋದು. ನಾನು ಇವಾಗ ಒಂದೊಂದೇ ಹೂವನ್ನ ತೊಗೊತೀನಿ, ಯಾಕಂದರೆ ನಮ್ಗೆ ಎಷ್ಟು ಬೇಕಾಗುತ್ತೋ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಒಂದೊಂದು ಹೂವನ್ನೇ ತೆಗ್ದು ಪೆಟಲ್ಸ್ ಎಲ್ಲ ಬೇರೆ ಮಾಡ್ತೀನಿ. ಹೂವಿನಿಂದ ಪೆಟಲ್ಸ್ ಬೇರೆ ಮಾಡ್ತೀನಿ. ನೋಡಿ, ಈ ಥರ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಬೇಕು. ಇವಾಗ ಆ ತೋಟ ಏನಿರುತ್ತೆ ಅದು ಕಟ್ ಮಾಡಿ ಇಕ್ಕೊಬೇಕು, ನಮ್ಗೆ ಯೂಸ್ ಆಗುತ್ತೆ. ನೋಡಿ, ನಾನು ದಾರ ಮತ್ತು ಸೂದಿ ತೊಗೊಂಡಿದ್ದೀನಿ. ನಾವು ದೊಡ್ಡದು ಸೂದಿ ತೊಗೊಬಾರ್ದು, ಎಮ್ಮಿಂಗ್ ಸೂದಿ ಅಂತೀವಲ್ಲ ಅದು ತೊಗೊಬೇಕು. ಆಮೇಲೆ ದಾರನೂ ಅಷ್ಟೇ ದೊಡ್ಡದಾಗಿರೋದು ತೊಗೊಬಾರ್ದು. ನಾವು ಬಟ್ಟೆ ಹೊಲಿತೀವಲ್ಲ ಆ ದಾರ ಆದರೆ ಈ ಪೆಟಲ್ಸು ತುಂಬ ಈಸಿಯಾಗಿ ಇದಾಗುತ್ತೆ, ಇಲ್ಲಾಂದರೆ ಎಲ್ಲ ಉದ್ರೋಗುತ್ತೆ. ಇವಾಗ ನಾನು ಒಂದು ಆಲೂಗಡ್ಡೆನ ತೊಗೊಂಡು ಅದಕ್ಕೆ ಸೂದಿನ ಚುಚ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹೂವನ್ನ ಈ ಥರ ಮಡ್ಚ್ಕೊಬೇಕಲ್ಲ, ಅದಕ್ಕೆ ಎರಡು ಕೈನಿಂದನೂ ಮಡ್ಚ್ಕೊಬೇಕಾಗುತ್ತೆ. ಒಂದು ಕೈಯಲ್ಲಿ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ಆಲೂಗಡ್ಡೆ ತೊಗೊಂಡು ಅದರಲ್ಲಿ ಸೂಜಿ ಚುಚ್ಕೊಂಡು ನೋಡಿ ಈ ಥರ ನಾನು ಚುಚ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಮಡಚಿ ಸೂದಿಗೆ ಚುಚ್ಚೋದು. ನೋಡಿ, ಇದೇ ಥರ ಚುಚ್ಕೊಂಡು ಹೋಗೋದು. ಈ ಥರ ಮಾಡ್ಕೊಂಡು ಹೋದರೆ ದಿಂಡು ಥರ ರೆಡಿ ಆಗುತ್ತೆ. ನಾವು ಮದುವೆ ಮನೆಯಲ್ಲಿ ಮಲ್ಲಿಗೆ ಹೂ ದಿಂಡು ಎಲ್ಲ ಮುಡ್ಕೊಂಡ್ರೆ ತುಂಬ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಯಾವ ಕಲರ್ ಸ್ಯಾರಿ ಕಟ್ಟಿರ್ತೀವೋ ಆ ಕಲರ್ ರೋಸ್ ತಗೊಂಡು ರೋಸ್ ಪೆಟಲ್ನಿಂದ ಈ ಥರ ದಿಂಡು ಮಾಡಿಕೊಂಡ್ರೆ ಮುಡ್ಕೊಳಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಟ್ರೆಂಡು ಅದೇ ಓಡ್ತಾ ಇರೋದು. ಅದಕ್ಕೋಸ್ಕರ ಈ ಥರ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಏನೂ ಇಲ್ಲ, ಪೆಟಲ್ ತೊಗೊಂಬಿಟ್ಟು ಆ ಕಡೆ ಈ ಕಡೆ ಮಡಚಿ ಸೂದಿ ರೌಂಡಾಗಿ ಚುಚ್ಕೊಂಬರೋದು. ಕಾಣಿಸ್ತೈತೆ ಅನ್ಕೊತೀನಿ. ನೋಡಿ, ಈ ಥರ. ಇದು ದೇವ್ರಿಗಾಗಲಿ ನಾವು ಮುಟ್ಕೊಳಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದೇ ಥರ ಎಲ್ಲ ಹೂವನ್ನು ನಾವು ಇದೇ ಥರ ಮಡ್ಚೋದು, ಸೂದಿಗೆ ಚುಚ್ಚೋದು, ಈ ಥರ ಮಾಡ್ಕೊಂಡು ಹೋದರೆ ದಿಂಡು ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿ ಬೆಲ್ ಹಾಕೊಂಡು ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಓಕೆ, ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ.